ಕೇವಲ 63 ರೂಪಾಯಿ. ಹೌದು, ನೀವು ಕೇಳ್ತಿರೋದು ಸತ್ಯ. ಬರೀ 63 ರೂಪಾಯಿಗೋಸ್ಕರ ದಶಕಗಳ ಕಾಲದ ಸ್ನೇಹಕ್ಕೆ ಬೆಂಕಿ ಬಿದ್ದಿದೆ. ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಈಗ ಯುದ್ಧದಂತಹ ವಾತಾವರಣ ನಿರ್ಮಾಣವಾಗಿದೆ. ತಲಾಂತರದಿಂದ ಅಣ್ಣ ತಮ್ಮಂದಿರಂತೆ ಇದ್ದವರು ಈಗ ಒಬ್ಬರನ್ನೊಬ್ಬರು ಸಂಶಯದಿಂದ ನೋಡ್ತಾ ಇದ್ದಾರೆ. ಗಡಿಯಲ್ಲಿ ಓಡಾಡುತ್ತಿದ್ದ ಜನಸಾಮಾನ್ಯರ ಮೇಲೆ ಲಾಠಿ ಪ್ರಹಾರವಾಗುತ್ತಿದೆ. ಯಾಕೊತ್ತಾ? ನೇಪಾಳ ಸರ್ಕಾರ ತಂದಿರುವ ಈ ಒಂದು ವಿಚಿತ್ರ ಕಾನೂನು ಈಗ ಇಡೀ ದೇಶವನ್ನೇ ಉರಿಯುವಂತೆ ಮಾಡಿದೆ. ಒಂದ್ ಕಡೆ ಹಸಿವು, ಇನ್ನೊಂದು ಕಡೆ ಸರ್ಕಾರದ ಹಠಮಾರಿ ಧೋರಣೆ. ಮಧ್ಯೆ ಸಿಕ್ಕಾಕೊಂಡಿರೋದು ಸಾಮಾನ್ಯ ಜನರು. ಭಾರತದ ಗಡಿಯೊಳಗೆ 1 kg ಸಕ್ಕರೆ ತರೋಕು ಈಗ ನೇಪಾಳದವರು 100 ಸಲ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಏನಿದು ಘಟನೆ? ನೇಪಾಳದ ಈ ಹೊಸ ದಬ್ಬಾಳಿಕೆಗೆ ಕಾರಣ ಯಾರು? ಇದರ ಹಿಂದೆ ಯಾವುದಾದ್ರೂ ದೊಡ್ಡ ಶಕ್ತಿಯ ಕೈವಾಡ ಇದೆಯಾ? ಎಲ್ಲವನ್ನ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಬಿಚ್ಚಿಡ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಹೇಳ್ತಾ ಇರುವ ವಿಷಯ ಕೇಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು, ಜೊತೆಗೆ ಸ್ವಲ್ಪ ಬೇಸರವೂ ಆಗಬಹುದು. ಭಾರತ ಮತ್ತು ನೇಪಾಳ, ನಮಗೆ ಈ ಎರಡು ದೇಶಗಳ ನಡುವಿನ ಸಂಬಂಧ ರೋಟಿ ಬೇಟಿ ಸಂಬಂಧ ಅಂತಾಲೇ ಪ್ರಸಿದ್ಧ. ಅಂದರೆ ಊಟ ಮತ್ತು ಸಂಬಂಧ ಎರಡರಲ್ಲೂ ಒಂದಾಗಿರುವ ದೇಶಗಳು. ಆದರೆ ಕಳೆದ ಕೆಲವು ದಿನಗಳಿಂದ ಗಡಿಭಾಗದಲ್ಲಿ ಮಿನಿ ಸುನಾಮಿ ಎದ್ದಿದೆ. ನೇಪಾಳದ ಹೊಸ ಸರ್ಕಾರ ಬಂದ ಮೇಲೆ ಅಲ್ಲಿ ಒಂದಾದ ಮೇಲೆ ಒಂದರಂತೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನಾಯಕರು ಜೈಲಿಗೆ ಹೋಗ್ತಾ ಇದ್ದಾರೆ, ಕಾನೂನುಗಳು ಬದಲಾಗ್ತಾ ಇವೆ. ಆದರೆ ಈಗ ನೇಪಾಳ ಸರ್ಕಾರ ಭಾರತದ ಗಡಿಯ ಮೇಲೆ ಹಾಕಿರುವ ಈ ಹೊಸ ಕಸ್ಟಮ್ಸ್ ಡ್ಯೂಟಿ ಅಸಲಿ ಆಟವನ್ನೇ ಬದಲಾಯಿಸಿದೆ. ಇದು ಕೇವಲ ವ್ಯಾಪಾರದ ವಿಷಯವಲ್ಲ ಸ್ನೇಹಿತರೆ, ಇದು ಗಡಿಭಾಗದ ಲಕ್ಷಾಂತರ ಜನರ ಬದುಕಿನ ಪ್ರಶ್ನೆ. ಸ್ನೇಹಿತರೆ, ಮೊದಲು ನಾವು ಈ ಗಡಿಯ ಕಥೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ಭಾರತ ಮತ್ತು ನೇಪಾಳದ ನಡುವೆ ಸುಮಾರು 1700 ಕಿಲೋಮೀಟರ್ಗಿಂತಲೂ ಉದ್ದದ ಗಡಿ ಇದೆ. ಪ್ರಪಂಚದ ಬೇರೆ ಯಾವುದೇ ದೇಶಗಳ ನಡುವೆ ಇಂತಹ ವಿಶಿಷ್ಟ ಗಡಿ ಇರಲು ಸಾಧ್ಯವೇ ಇಲ್ಲ. ಯಾಕೊತ್ತಾ? ಇಲ್ಲಿ ಓಡಾಡಲು ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ. ನೀವು ನಡೆದುಕೊಂಡು ಅಥವಾ ಗಾಡಿಯಲ್ಲಿ ಹೋಗ್ತಿದ್ರೆ ಯಾರು ಕೂಡ ನಿಮ್ಮನ್ನ ಅಡ್ಡ ಹಾಕೋದಿಲ್ಲ. ಕೇವಲ ನಿಮ್ಮ ಹತ್ರ ಒಂದು ವೋಟರ್ ID ಇದ್ರೆ ಸಾಕು, ನೀವು ನೇಪಾಳದೊಳಗೆ ಹೋಗಬಹುದು. ಇದು ಇವತ್ತು ನಿನ್ನೆಯ ಸಂಬಂಧವಲ್ಲ. 1950ರಲ್ಲಿ ನಡೆದ ಇಂಡಿಯಾ ನೇಪಾಳ ಟ್ರೀಟಿ ಆಫ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್, ಅಂದರೆ ಶಾಂತಿ ಮತ್ತು ಸ್ನೇಹದ ಒಪ್ಪಂದದಿಂದ ಇದು ಸಾಧ್ಯವಾಗಿದೆ. ಗಡಿಯ ಆ ಕಡೆ ಇರುವ ಬೇರ್ಗಂಜ್ ಆಗಿರಲಿ ಅಥವಾ ಈ ಕಡೆ ಇರುವ ರಕ್ಸೌಲ್ ಆಗಿರಲಿ, ಈ ಎರಡು ಊರುಗಳು ನೋಡಲು ಎರಡು ದೇಶಗಳಂತೆ ಕಂಡರೂ ಇವು ಕೆಲಸ ಮಾಡೋದು ಮಾತ್ರ ಒಂದೇ ಆರ್ಥಿಕ ಘಟಕದಂತೆ. ಅಲ್ಲಿನ ಜನರಿಗೆ ಭಾರತದ ಮಾರುಕಟ್ಟೆ ಅಂದರೆ ಅಚ್ಚುಮೆಚ್ಚು. ಯಾಕಂದರೆ ಭಾರತದಲ್ಲಿ ವಸ್ತುಗಳು ಅಗ್ಗವಾಗಿ ಸಿಗುತ್ತವೆ. ಮನೆಯ ದಿನಸಿ ಬೇಕಾ, ರಕ್ಸೌಲ್ಗೆ ಬರ್ತಾರೆ. ಬಟ್ಟೆ ಬೇಕಾ, ಇಲ್ಲಿಗೆ ಬರ್ತಾರೆ. ಔಷಧಿಯಿಂದ ಹಿಡಿದು ಗೊಬ್ಬರದವರೆಗೆ ಎಲ್ಲದಕ್ಕೂ ಭಾರತವೇ ಅವರಿಗೆ ಆಧಾರ. ಆದರೆ ಈಗ ಇದೇ ಆಧಾರಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಅಂದಹಾಗೆ ಈಗ ನೇಪಾಳ ಸರ್ಕಾರ ಕಸ್ಟಮ್ ಡ್ಯೂಟಿ ಅನ್ನುವ ಅಸ್ತ್ರವನ್ನ ಉಪಯೋಗಿಸಿದೆ. ಯಾವುದೇ ವ್ಯಕ್ತಿ ಭಾರತದಿಂದ ನೇಪಾಳಕ್ಕೆ 100 ನೇಪಾಳಿ ರೂಪಾಯಿಗಿಂತ ಜಾಸ್ತಿ ಬೆಲೆಯ ವಸ್ತುವನ್ನ ತಂದ್ರೆ ಅದರ ಮೇಲೆ ತೆರಿಗೆ ಕಟ್ಟಲೇಬೇಕು. ಈಗ ಇಲ್ಲಿ ನೋಡಿ, 100 ನೇಪಾಳಿ ರೂಪಾಯಿ ಅಂದರೆ ನಮ್ಮ ಭಾರತದ ಕರೆನ್ಸಿಯಲ್ಲಿ ಕೇವಲ 63 ರೂಪಾಯಿ ಮಾತ್ರ. ಅಂದರೆ ನೀವು ಭಾರತದ ಗಡಿಯೊಳಗೆ 1 ಪ್ಯಾಕೆಟ್ ಬಿಸ್ಕೆಟ್, ಸ್ವಲ್ಪ ಸಕ್ಕರೆ ಅಥವಾ 1 ಲೀಟರ್ ಹಾಲು ತೆಗೆದುಕೊಂಡು ಹೋದ್ರು ಅದರ ಬೆಲೆ 63 ರೂಪಾಯಿ ದಾಟಿದ್ರೆ ನೀವು ನೇಪಾಳದ ಬಾರ್ಡರ್ನಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಇದು ಜನಸಾಮಾನ್ಯರನ್ನ ಕೆರಳಿಸಿದೆ. ಯೋಚನೆ ಮಾಡಿ, ಬಡ ಜನರು ದಿನನಿತ್ಯದ ಬದುಕಿಗೆ ಬೇಕಾದ ವಸ್ತುಗಳನ್ನು ತರಲು ಪ್ರತಿ ಬಾರಿ ಟ್ಯಾಕ್ಸ್ ಕಟ್ಟೋದಕ್ಕೆ ಸಾಧ್ಯವೇ? ಮೊದಲು ಈ ತಪಾಸಣೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇರಲಿಲ್ಲ. ಜನ ಆರಾಮವಾಗಿ ಹೋಗಿ ಬರ್ತಾ ಇದ್ರು. ಆದರೆ ಈಗ ಗಡಿಯಲ್ಲಿ ಸಶಸ್ತ್ರ ಪೊಲೀಸ್ ಪಡೆ ಮತ್ತು ಕಸ್ಟಮ್ಸ್ ಅಧಿಕಾರಿಗಳನ್ನ ಜೇನುಗೂಡಿನಂತೆ ಕೂರಿಸಲಾಗಿದೆ. ಪ್ರತಿಯೊಂದು ಗಾಡಿಯನ್ನ ಅಡ್ಡ ಹಾಕಿ ತಪಾಸಣೆ ಮಾಡಲಾಗ್ತಾ ಇದೆ. ಇದರ ಪರಿಣಾಮ ಏನಾಯಿತು ಗೊತ್ತಾ? ಪ್ರತಿಭಟನೆ. ಬೇರ್ಗಂಜ್ನಂತಹ ನಗರಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಇಳಿದಿದ್ದಾರೆ. ಇದು ಕೇವಲ ವ್ಯಾಪಾರಸ್ಥರ ಪ್ರತಿಭಟನೆಯಲ್ಲ, ಇದು ಸಾಮಾನ್ಯ ಜನರ ಆಕ್ರೋಶ. ನೇಪಾಳದ ತರಾಯಿ ಬೆಲ್ಟ್ ಅಂದರೆ ಬಯಲು ಪ್ರದೇಶದ ಜನರು ಈಗ ಸರ್ಕಾರದ ವಿರುದ್ಧ ಯುದ್ಧ ಸಾರಿದ್ದಾರೆ. ಸ್ನೇಹಿತರೆ, ನೀವು ಅಂದುಕೊಳ್ಳಬಹುದು ನೇಪಾಳದ ಈಗಿನ ಸರ್ಕಾರ ಹೊಸದಾಗಿ ಈ ಕಾನೂನು ಜಾರಿಗೆ ತಂದಿದೆ ಅಂತ. ಆದರೆ ಸತ್ಯ ಅದಲ್ಲ. ಈ ಕಾನೂನು ಮೊದಲಿನಿಂದಲೂ ಇತ್ತು. ಆದರೆ ಇಷ್ಟು ದಿನ ಯಾರೂ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಅಧಿಕಾರಿಗಳು ಕೂಡ ಬಡವರ ವಿಷಯದಲ್ಲಿ ಸ್ವಲ್ಪ ಉದಾರಿಗಳಾಗಿದ್ರು. ಆದರೆ ಈಗ ಬಂದಿರುವ ಬಾಲಿನ್ ಶಾ ಅವರ ನೇತೃತ್ವದ ಹೊಸ ಸರ್ಕಾರ ಇದನ್ನ ಅತ್ಯಂತ ಕಠಿಣವಾಗಿ ಜಾರಿಗೊಳಿಸ್ತಾ ಇದೆ. ಕಾನೂನು ಅಂದರೆ ಕಾನೂನು, ಎಲ್ಲರೂ ಪಾಲಿಸಲೇಬೇಕು ಅನ್ನೋದು ಸರ್ಕಾರದ ಹಠ.
ಇನ್ನೊಂದು ವಿಷಯ ಏನಂದ್ರೆ, ನೇಪಾಳದಲ್ಲಿ ಒಂದು ವಿಚಿತ್ರ ಭೇದ ಭಾವ ಇದೆ ಅನ್ನೋದು ಅಲ್ಲಿನ ಜನರ ಆರೋಪ. ಬೆಟ್ಟ ಪ್ರದೇಶದಲ್ಲಿ ವಾಸ ಮಾಡುವ ರಾಜಕಾರಣಿಗಳು ಬಯಲು ಪ್ರದೇಶದ ಜನರ ಮೇಲೆ ಈ ಕಾನೂನನ್ನ ಹೇರ್ತಾ ಇದ್ದಾರೆ ಅನ್ನುವ ಸಂಶಯ ಅಲ್ಲಿನ ಜನರಲ್ಲಿದೆ. ಇದನ್ನ ಹಿಲ್ ಸೆಂಟ್ರಿಕ್ ಡಿಸಿಷನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಕೆಳಗಿನ ಜನರ ಕಷ್ಟ ಮೇಲ್ನವರಿಗೆ ಅರ್ಥವಾಗುತ್ತಿಲ್ಲ ಅನ್ನುವ ನೋವು ಅದು. ಇನ್ನು ಬಾಲಿನ್ ಶಾ ಸರ್ಕಾರ ಇಷ್ಟೊಂದು ಕಠಿಣವಾಗಲು ಕಾರಣವೇನು? ಇದರ ಹಿಂದೆ 4 ಮುಖ್ಯ ಕಾರಣಗಳಿವೆ. ಖಜಾನೆ ತುಂಬಿಸೋದು. ನೇಪಾಳದಲ್ಲಿ ತೆರಿಗೆ ಕಟ್ಟುವವರ ಸಂಖ್ಯೆ ಬಹಳ ಕಡಿಮೆ. ಗಡಿಯ ಮೂಲಕ ಅನಧಿಕೃತವಾಗಿ ಸಾವಿರಾರು ಕೋಟಿ ರೂಪಾಯಿಯ ವಸ್ತುಗಳು ಹೋಗುತ್ತವೆ. ಇದಕ್ಕೆಲ್ಲ ಟ್ಯಾಕ್ಸ್ ಹಾಕಿದ್ರೆ ಸರ್ಕಾರದ ಖಜಾನೆ ತುಂಬುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಭಾರತದ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು. ನೇಪಾಳದ ಒಟ್ಟು ವ್ಯಾಪಾರದಲ್ಲಿ 60% 65% ಭಾರತದ ಜೊತೆಗೆ ನಡೆಯುತ್ತದೆ. ಪ್ರತಿಯೊಂದಕ್ಕೂ ಇಂಡಿಯಾವನ್ನೇ ನಂಬಿಕೊಂಡಿರಬಾರದು. ನಮ್ಮ ದೇಶದೊಳಗೂ ವಸ್ತುಗಳು ತಯಾರಾಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಸ್ಥಳೀಯ ವ್ಯಾಪಾರಿಗಳ ರಕ್ಷಣೆ. ನೇಪಾಳದ ಒಳಗಿರುವ ವ್ಯಾಪಾರಿಗಳು ಕಂಪ್ಲೇಂಟ್ ಮಾಡ್ತಾ ಇದ್ರು, ಭಾರತದಲ್ಲಿ ವಸ್ತುಗಳು ಅಗ್ಗವಾಗಿ ಸಿಗುತ್ತವೆ, ಜನ ಅಲ್ಲಿಗೆ ಹೋಗ್ತಾರೆ, ನಮಗೆ ವ್ಯಾಪಾರ ಇಲ್ಲ ಅಂತ. ಇವರನ್ನು ಉಳಿಸೋದಕ್ಕೆ ಗಡಿ ಮೇಲೆ ಟ್ಯಾಕ್ಸ್ ಹಾಕಲಾಗ್ತಾ ಇದೆ. ಸ್ಮಗ್ಲಿಂಗ್ ತಡೆಯುವುದು. ಕಳ್ಳ ಸಾಗಣೆ ಹೆಸರಲ್ಲಿ ದೊಡ್ಡ ದೊಡ್ಡ ಮಾಫಿಯಾಗಳು ನಡೆಯುತ್ತಿವೆ. ಇದನ್ನು ತಡೆಯೋದಕ್ಕೆ ಈ ಕಠಿಣ ಕ್ರಮ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಸರ್ಕಾರ ಮರೆತಿರೋದು ಒಂದು ವಿಷಯ. ದೊಡ್ಡ ದೊಡ್ಡ ಸ್ಮಗ್ಲರ್ಗಳು ಹೇಗೋ ಪಾರಾಗಬಹುದು, ಆದರೆ ದಿನಕ್ಕೆ 500 ರೂಪಾಯಿ ದುಡಿಯುವ ಬಡವ ಆ 63 ರೂಪಾಯಿಯ ಟ್ಯಾಕ್ಸ್ ಎಲ್ಲಿಂದ ತರ್ತಾನೆ? ಇದರ ಪರಿಣಾಮಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ಇದು ಕೇವಲ ನೇಪಾಳಕ್ಕೆ ಮಾತ್ರವಲ್ಲ, ಭಾರತಕ್ಕೂ ಹೊಡೆತ ನೀಡಲಿದೆ. ಹೌದು, ನಮ್ಮ ಭಾರತದ ಗಡಿಭಾಗದ ವ್ಯಾಪಾರಿಗಳು ಕೂಡ ಈಗ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಅವರ ಬಹುಪಾಲು ವ್ಯಾಪಾರ ನಡೆಯುವುದೇ ನೇಪಾಳದ ಗ್ರಾಹಕರಿಂದ. ನೇಪಾಳ ಈಗ ಒಂದು ದೊಡ್ಡ ಇಕ್ಕಟ್ಟಿನಲ್ಲಿದೆ. ಒಂದು ಕಡೆ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು, ಇಂಡಿಯಾದ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಅಂದುಕೊಳ್ತಾರೆ. ಆದರೆ ಭೌಗೋಳಿಕವಾಗಿ ನೋಡಿದರೆ ನೇಪಾಳಕ್ಕೆ ಬೇರೆ ದಾರಿಯೇ ಇಲ್ಲ. ಮೇಲೆ ಹಿಮಾಲಯ ಇದೆ, ಚೀನಾ ಇದೆ. ಆದರೆ ವ್ಯಾಪಾರಕ್ಕೆ ಸುಲಭವಾದ ದಾರಿ ಇರೋದು ಭಾರತದ ಕಡೆಯಿಂದಲೇ. ಒಂದು ವೇಳೆ ಈ ಪ್ರತಿಭಟನೆ ಇನ್ನೂ ಜೋರಾದರೆ ನೇಪಾಳದೊಳಗೆ ಆಂತರಿಕ ಕಲಹ ಶುರುವಾಗಬಹುದು. ಮದೇಶಿ ಜನರು ಮತ್ತು ಸರ್ಕಾರದ ನಡುವೆ ದೊಡ್ಡ ಬಿರುಕು ಉಂಟಾಗಬಹುದು. ಇದು ನೇಪಾಳದ ರಾಜಕೀಯ ಸ್ಥಿರತೆಗೆ ಒಳ್ಳೆಯದಲ್ಲ. ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಹಾಗೂ ಅಮೆರಿಕ ನಡುವಿನ ಕದನ ವಿರಾಮದ ಅವಧಿ ಮುಕ್ತಾಯವಾಗಿದೆ. ಈ ವಿಚಾರದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ಇಡೀ ಜಗತ್ತು ಬೆಚ್ಚಿ ಬೀಳುವಂತಹ ಮಾತುಗಳನ್ನಾಡಿದ್ದಾರೆ. ಸಂದರ್ಶಕರು ಕೇಳಿದ ಪ್ರಶ್ನೆ ತುಂಬಾನೇ ಸಿಂಪಲ್ ಆಗಿತ್ತು. ಬುಧವಾರ ಈ ಕದನ ವಿರಾಮ ಮುಗಿದ ಮೇಲೆ ಏನಾಗುತ್ತೆ ಅಂತ. ಅದಕ್ಕೆ ಟ್ರಂಪ್ ಕೊಟ್ಟ ಉತ್ತರ ಮಾತ್ರ ಭಯಾನಕವಾಗಿತ್ತು. ದೆನ್ ಲಾಟ್ಸ್ ಆಫ್ ಬಾಂಬ್ಸ್ ಸ್ಟಾರ್ಟ್ಸ್ ಗೋಯಿಂಗ್ ಆಫ್. ಅಂದ್ರೆ ಸಾಕಷ್ಟು ಬಾಂಬ್ಗಳು ಸಿಡಿಯಲು ಶುರುವಾಗುತ್ತವೆ ಅಂತ ಟ್ರಂಪ್ ಹೇಳಿದ್ದಾರೆ. ಯೋಚನೆ ಮಾಡಿ, ಒಂದು ದೇಶದ ಅಧ್ಯಕ್ಷ ಇಷ್ಟು ಬಹಿರಂಗವಾಗಿ ಬಾಂಬ್ ದಾಳಿಯ ಬಗ್ಗೆ ಮಾತನಾಡ್ತಿದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿರಬಹುದು. ಟ್ರಂಪ್ ಹೇಳ್ತಿರೋದೇನೆಂದ್ರೆ, ಪಾಕಿಸ್ತಾನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಏನಾದರೂ ದೊಡ್ಡ ಮಟ್ಟದ ಯಶಸ್ಸು ಅಥವಾ ಬ್ರೇಕ್ ಥ್ರೂ ಸಿಗದಿದ್ರೆ ಅಮೆರಿಕ ತನ್ನ ಸೇನಾ ಶಕ್ತಿಯನ್ನ ಬಳಸೋದು ಪಕ್ಕಾ. ಟ್ರಂಪ್ ಇಷ್ಟೊಂದು ಆಕ್ರಮಣಕಾರಿಯಾಗಿ ಮಾತನಾಡ್ತಿದ್ರೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಇರಾನ್ನ ಪ್ರಬಲ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಾಗಾರ್ ಗಾಲಿಬಾಫ್ ಅವರು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅವರು ಟ್ರಂಪ್ಗೆ ಬಹಳ ಖಡಕ್ ಆಗಿಯೇ ಉತ್ತರ ಕೊಟ್ಟಿದ್ದಾರೆ. ನಾವು ಬೆದರಿಕೆಗಳ ನೆರಳಿನಲ್ಲಿ ಮಾತುಕತೆ ನಡೆಸುವವರಲ್ಲ ಅನ್ನೋದು ಅವರ ಮೊದಲ ಮಾತು. ಅಷ್ಟೇ ಅಲ್ಲ, ಅವರು ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡಿದ್ದಾರೆ. ಕಳೆದ 2 ವಾರಗಳ ಕದನ ವಿರಾಮದ ಸಮಯದಲ್ಲಿ ಇರಾನ್ ಸುಮ್ಮನೆ ಕೂತಿರ್ಲಿಲ್ವಂತೆ. ಅವರು ಯುದ್ಧ ಭೂಮಿಯಲ್ಲಿ ತೋರಿಸಲು ಕೆಲವು ಹೊಸ ಕಾರ್ಡ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಬಳಸಲು ಇರಾನ್ ಯಾವುದೋ ಹೊಸ ತಂತ್ರಜ್ಞಾನ ಅಥವಾ ಆಯುಧವನ್ನ ಸಿದ್ಧಪಡಿಸಿಕೊಂಡಿದೆ. ಯುದ್ಧ ಶುರುವಾದರೆ ಆ ಕಾರ್ಡ್ಗಳನ್ನು ರಿವೀಲ್ ಮಾಡ್ತೀವಿ ಅಂತ ಗಾಲಿಬಾಫ್ ಸವಾಲು ಹಾಕಿದ್ದಾರೆ. ಇದು ಈ ಘರ್ಷಣೆಗೆ ಒಂದು ದೊಡ್ಡ ಟ್ವಿಸ್ಟ್ ನೀಡಿದೆ. ಮುಂದೆ ಏನು ಬೇಕಾದರೂ ಆಗಬಹುದು. ಅದೇನೇ ಇರಲಿ, ಈಗ ನೇಪಾಳದ ವಿಚಾರಕ್ಕೆ ಬರೋದಾದರೆ, ದೇಶದ ಆರ್ಥಿಕತೆಯನ್ನ ಬೆಳೆಸುವ ಹಂಬಲದಲ್ಲಿ ಸರ್ಕಾರಗಳು ಸಾಮಾನ್ಯ ಜನರ ಹಸಿವನ್ನ ಮರಿಬಾರದು. 63 ರೂಪಾಯಿ ಅನ್ನೋದು ನಮಗೆ ಚಿಕ್ಕ ಮೊತ್ತವಾಗಿ ಕಾಣಬಹುದು. ಆದರೆ ಗಡಿಯಲ್ಲಿ ನಿಂತು ದಿನಸಿ ಚೀಲ ಹಿಡಿದ ಬಡವನಿಗೆ ಅದು ಅವನ ಇಡೀ ದಿನದ ದುಡಿಮೆಯ ಒಂದು ಭಾಗ. ಭಾರತ ಮತ್ತು ನೇಪಾಳದ ಸ್ನೇಹ ಅನ್ನೋದು ಬರೀ ಕಾಗದದ ಮೇಲಿರುವ ಒಪ್ಪಂದವಲ್ಲ, ಅದು ರಕ್ತದ ಸಂಬಂಧ. ಈ ಹೊಸ ಕಾನೂನಿನ ಬೆಂಕಿ ಆ ಸಂಬಂಧವನ್ನ ಸುಡಬಾರದು ಅನ್ನೋದೇ ಎಲ್ಲರ ಆಶಯ. ಸ್ನೇಹ ದೊಡ್ಡದಾ ಅಥವಾ ತೆರಿಗೆಯ ಹಣ ದೊಡ್ಡದಾ? ಈ ಪ್ರಶ್ನೆಗೆ ಈಗ ನೇಪಾಳದ ಸರ್ಕಾರವೇ ಉತ್ತರ ನೀಡಬೇಕಿದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ಹಾಗೂ ಅಮೆರಿಕ ನಡುವಿನ ಕದನ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಪ್ರಕಾರ ಮುಂದೆ ಮಾತುಕತೆ ಸಾಧ್ಯವಾಗದೇ ಇದ್ದರೆ
ಮತ್ತೆ ಯುದ್ಧ ಶುರುವಾಗುತ್ತಾ? ಕಾಮೆಂಟ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.